ರೈತರ ಕಣ್ಮಣಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ದುರ್ಯೋಧನ ಐಹೊಳೆ ಸಾಹೇಬರು, ಅದೇ ತರ ನಮ್ಮ ಕುರ್ಚಿ ಮತಕ್ಷೇತ್ರದ ಮಾಜಿ ಶಾಸಕರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಪಿ ರಾಜು ಸಾಹೇಬರೇ, ಅದೇ ತರ ಸದರ್ಗಿ ಕಾಕಾ ಅವರೇ, ಆರೋಗ್ಯದಿಂದ ಸಮಾಜ ಸೇವಕರು ಹಾಗೂ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು, IPS ಅಧಿಕಾರಿಗಳು ಶ್ರೀ ಸನ್ಮಾನ್ಯ ಶ್ರೀ ವೀರದೇವ ಗೋಣಿ ಅವರು ಹಾಗೂ ನಮ್ಮ ಶಂಕರಾನಂದ ಬನಶಂಕರಿ ಸಾಹೇಬರು, ಹುಬ್ಬಳ್ಳಿ ಮತ್ತು ಧಾರವಾಡ ಲೆಕ್ಕ ಪತ್ರ ಅಧಿಕಾರಿಗಳು ಹಾಗೂ ನಮ್ಮ ರಾಯಬಾಗ್ ತಹಸೀಲ್ದಾರ್ ಸಾಹೇಬರು, ಸಾಮೂರಿ ಸಾಹೇಬರು ಹಾಗೂ ಬಸಂಗ ಅವರು, ನಮ್ಮ ಡಾಕ್ಟರ್ ವಾಣಿ ಅವರು ಹಾಗೂ ನಮ್ಮ ಶ್ರೀ ಗಣೇಶ್ ಪೂಜಾರಿ ಅವರ ಸಂಖ್ಯೆ ಇಂದ ಬಂದಿರುತ್ತಾರೆ. ಪೂಜಾರಿ ಅವರು ನಮ್ಮ ನಮಸ್ಕರಿಸುತ್ತಾ ಅವರನ್ನ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ತರ ಪರಮ ಪೂಜ್ಯ ಶ್ರೀ ಶಶಾಂಕ್ ಗುರೂಜಿ ಅವರನ್ನ ತುಂಬ ಹೃದಯದಿಂದ ಅವರನ್ನ ಸ್ವಾಗತಿಸುತ್ತೇನೆ. ಅದೇ ತರ ನಮ್ಮ ಜನಪ್ರಿಯ ಶಾಸಕರು ದುರ್ಯೋಧನ ಐಹೊಳೆ ಸಾಹೇಬರನ್ನ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಅಧಿಕಾರಿ ವೀರದೇವ ಗೋಣಿ ಅವರನ್ನು ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ತಹಸೀಲ್ದಾರ್ ಸಾಹೇಬರನ್ನು ಕೊಡ್ತೇನೆ. ಡಾಕ್ಟರ್ ಸಾಹೇಬರನ್ನ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತೇನೆ. ಪೂಜ್ಯರನ್ನ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇನೆ. ಸದರ್ಗಿ ಕಾಕಾ ಅವ್ರನ್ನ ತುಂಬ ಹೃದಯದಿಂದ ಸ್ವಾಗತ ಬಯಸುತ್ತೇನೆ. ಡಾಕ್ಟರ್ ಒಡೆಯರ್ ಸಾಹೇಬರನ್ನ ತುಂಬ ಕೂಡ ಸ್ವಾಗತ ಮತ್ತು ಮುಂದೆ ಎಲ್ಲರಿಗೂ ನಮಸ್ಕಾರ ಮಾಡ. ಇಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸುಧಾರಕರು, ಗುರಿಯರು, ಯುವ ಮಿತ್ರರು, ಎಲ್ಲ ನಮ್ಮ ತಾಲೂಕಿನ ಎಲ್ಲ ಬಂಧು ಮಿತ್ರರಿಗೆ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ, ಪತ್ರಕರ್ತ ಮಿತ್ರರು, ಫೋಟೋಗ್ರಾಫರು ಎಲ್ಲ 4-5 ದಿನದಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹಗಲಿರುಳು ಕೆಲಸ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಮ್ಮ ಎಲ್ಲ ಯುವಕ ಮಿತ್ರರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅವ್ರಿಗೂ ನಾನು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ, ಇವತ್ತಿನ ದಿನ ನಾನು ಮೊಟ್ಟ ಮೊದಲಿಗೆ ಅಮರೇಶ್ವರ ಅಪ್ಪಾಜಿಯವರಿಗೆ ಈ ಕಾರ್ಯಕ್ರಮವನ್ನು ಹೇಳಲಿಕ್ಕೆ ನಾವು ಹೋದಾಗ ಅವರು, ನೀವು ಬರೀ ನಾನು ವಾಟ್ಸಾಪ್ ಹಾಕ್ರಿ, ನಾನು ಅಲ್ಲೇ ಬರ್ತೇನೆ, ನೀವು ಈ ಕಾರ್ಯಕ್ರಮ ನಂಗೆ ಎಲ್ಲಿ ಸಿಗಂಗಿಲ್ಲ, ನನ್ನ ಕಾರ್ಯಕ್ರಮ ಭಾಳ ಅದಾವ, ನಾನು ಅಲ್ಲೇ ಬರ್ತೇನೆ, ನೀವು ನನಗೆ ಕಾರ್ಡ್ ಕೊಡಕ್ಕೂ ಬರ್ಬೇಡ್ರಿ, ನನಗೆ ಹೇಳಕ್ಕೂ ಬರ್ಬೇಡ್ರಿ, ನಾನು ಡೈರೆಕ್ಟ್ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿ ಇವತ್ತು ಅವರ ಆಶ್ವಾಸನೆ ಕೊಟ್ಟಂಗೆ ಅವರು ಈ ಕಾರ್ಯಕ್ರಮಕ್ಕೆ ಬಂದಲ್ಲಿ ರೈತ ಬಾಂಧವರು ಅವ್ರನ್ನ ಒಂದು ಕ್ಷಣನೂ ಬಿಡಂಗಿಲ್ಲ. ಅಂಥದ್ರಾಗ ಅವರು ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಅವರು ಸುಮಾರು ಕಾರ್ಯಕ್ರಮಗಳಿದ್ದು, ಆದರೆ ನಾನು ಮನಪೂರ್ವಕವಾಗಿ ನಾನು ಅವ್ರನ್ನ ಕೇಳಿಕೊಂಡಾಗ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಬೆಂಗಳೂರು ಹೋಗೋದನ್ನು ಬದಿಗಿಟ್ಟು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದವನ್ನ ನನಗೆ ತಮ್ಮೆಲ್ಲರ ಒಂದು ಸೌಭಾಗ್ಯ, ಇಲ್ಲಿಯ ರೈತರ ಸೌಭಾಗ್ಯ. ಅವರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ವಂದಿಸ್ತೀನಿ. ಅದೇ ಥರ ನಮ್ಮ ಶಾಸಕರು ಬೆಂಗಳೂರಲ್ಲಿದ್ದರು,
ಈಗ ಅಧಿವೇಶನ ನಡೀತಾ ಇದ್ದು ಅವರು ಇವತ್ತಿನ ಬೆಳಗ್ಗೆ ಬಂದು ತಮ್ಮ ಆದ್ಯ ದೇವರಾದ ಹನುಮಂತನನ್ನ ಅಲ್ಲಿ ಪೂಜಾ